ಕನಕಧಾರಾ ಸ್ತೋತ್ರ, ದಾರಿದ್ರ್ಯ ನೀಗಿಸುವ ದಿವ್ಯ ಮಂತ್ರ ಮತ್ತು 3 ರಹಸ್ಯ ವಿಧಿಗಳು. ಓಂ ನಮೋ ಭಗವತೆ ವಾಸುದೇವಾಯ. ಇಂದಿನ ಈ ಪರಮ ಪವಿತ್ರವಾದ ಸಂಚಿಕೆಯನ್ನು ಆರಂಭಿಸುವ ಮುನ್ನ ದಾರಿದ್ರ್ಯ ನಾಶಿನಿಯಾದ ಸಕಲ ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಸ್ಮರಿಸೋಣ. ನಿಮಗೆ ಇದು ಅನುಭವವಾಗಿದೆಯೇ? ನೀವು ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ದುಡಿಯುತ್ತೀರಿ, ಬೆವರು ಸುರಿಸುತ್ತೀರಿ, ಆದರೆ ಬರುವ ಹಣಕ್ಕೆ ದಾರಿ ಕಾಣುತ್ತದೆ, ಹೋಗುವ ಹಣಕ್ಕೆ ಲೆಕ್ಕವೇ ಇರುವುದಿಲ್ಲ. ತಿಂಗಳ ಕೊನೆಯಲ್ಲಿ ಕೈಯಲ್ಲಿ ಬಿಡಿಗಾಸು ಉಳಿಯುವುದಿಲ್ಲ, ಸಾಲದ ಬಡ್ಡಿ ಬೆಳೆಯುತ್ತಲೇ ಹೋಗುತ್ತದೆ, ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ. ನನ್ನ ಹಣೆ ಬರಹವೇ ಇಷ್ಟು ಎಂದು ನೀವು ಕಣ್ಣೀರು ಹಾಕುತ್ತಿದ್ದೀರಾ? ಚಿಂತಿಸಬೇಡಿ. ನಮ್ಮ ಸನಾತನ ಧರ್ಮದಲ್ಲಿ ಎಂತಹ ದಟ್ಟ ದಾರಿದ್ರ್ಯವನ್ನಾದರೂ ಸುಟ್ಟು ಹಾಕಿ ಬಡವನ ಗುಡಿಸಲನ್ನು ಬಂಗಾರದ ಅರಮನೆಯನ್ನಾಗಿ ಮಾಡುವ ಒಂದು ದಿವ್ಯಮಂತ್ರವಿದೆ. ಅದೇ ಕನಕಧಾರಾ ಸ್ತೋತ್ರ. ಕನಕ ಎಂದರೆ ಬಂಗಾರ, ಧಾರ ಎಂದರೆ ಧಾರಾಕಾರವಾಗಿ ಸುರಿಯುವ ಮಳೆ. ಆದರೆ ಕೇವಲ ಪುಸ್ತಕ ಹಿಡಿದು ಸ್ತೋತ್ರ ಓದಿದರೆ ಸಾಲದು. ಜಗದ್ಗುರು ಆದಿಶಂಕರಾಚಾರ್ಯರು ಈ ಸ್ತೋತ್ರದಲ್ಲಿ ಬದುಕುವ ಕಲೆಯನ್ನು ಹೇಳಿಕೊಟ್ಟಿದ್ದಾರೆ. ಲಕ್ಷ್ಮಿಯನ್ನು ಆಕರ್ಷಿಸಲು ನಮ್ಮ ಜೀವನ ಶೈಲಿಯಲ್ಲಿ ನಾವು ಮಾಡಿಕೊಳ್ಳಬೇಕಾದ 3 ರಹಸ್ಯ ವಿಧಿಗಳು ಇಲ್ಲಿವೆ. ಇದನ್ನು ತಿಳಿಯುವ ಮುನ್ನ ಆ ರೋಚಕ ಘಟನೆಯನ್ನು ನೆನಪಿಸಿಕೊಳ್ಳೋಣ. ಆದಿಶಂಕರಾಚಾರ್ಯರು ಪುಟ್ಟ ಬಾಲಕರಾಗಿದ್ದಾಗ ಭಿಕ್ಷಾಟನೆಗೆಂದು ಒಂದು ಬಡ ಬ್ರಾಹ್ಮಣರ ಮನೆಗೆ ಹೋಗುತ್ತಾರೆ. ಆ ಮನೆಯ ಮಹಿಳೆ ಅತ್ಯಂತ ಬಡವಳಾಗಿದ್ದಳು. ಮನೆಗೆ ಬಂದ ಸಾಧುವಿಗೆ ನೀಡಲು ಅವಳ ಬಳಿ ಏನೂ ಇರಲಿಲ್ಲ. ಕೊನೆಗೆ ಹಿತ್ತಲಿನಲ್ಲಿ ಬಿದ್ದಿದ್ದ ಒಂದೇ ಒಂದು ಒಣಗಿದ ಹುಳುಕು, ನೆಲ್ಲಿಕಾಯಿಯನ್ನು ತಂದು ಸಂಕೋಚದಿಂದ ಶಂಕರರ ಜೋಳಿಗೆಗೆ ಹಾಕುತ್ತಾ ಅತ್ತಳು. ಆ ತಾಯಿಯ ನಿಸ್ವಾರ್ಥ ತ್ಯಾಗವನ್ನು ಕಂಡು ಶಂಕರರ ಹೃದಯ ಕರಗಿತು. ಅವರು ಆಕಾಶದ ಕಡೆ ಮುಖ ಮಾಡಿ ಮಹಾಲಕ್ಷ್ಮಿಯನ್ನು ಸ್ತುತಿಸಲು ಆರಂಭಿಸಿದರು. ಆಗ ಮಹಾಲಕ್ಷ್ಮಿ ಪ್ರತ್ಯಕ್ಷಳಾಗಿ, ಈ ಮಹಿಳೆ ಪೂರ್ವಜನ್ಮದಲ್ಲಿ ಯಾವ ದಾನವನ್ನೂ ಮಾಡಿಲ್ಲ, ಹಾಗಾಗಿ ಇವಳ ಹಣೆಬರಹದಲ್ಲಿ ಬಡತನವೇ ಇದೆ ಎಂದಳು. ಆಗ ಬಾಲಶಂಕರರು ವಾದ ಮಾಡಿದರು, ತಾಯಿ, ತನ್ನಲ್ಲಿದ್ದ ಕೊನೆಯ ನೆಲ್ಲಿಕಾಯಿಯನ್ನು ದಾನ ಮಾಡಿದ ಈ ತ್ಯಾಗಕ್ಕಿಂತ ದೊಡ್ಡ ಪುಣ್ಯ ಬೇಕೆ ಎಂದು ಕೇಳಿದರು. ಶಂಕರರ ಭಕ್ತಿಗೆ ಸೋತ ಲಕ್ಷ್ಮಿ ಮರುಕ್ಷಣವೇ ಆ ಬಡಗುಡಿಸಲಿನ ಮೇಲೆ ಚಿನ್ನದ ನೆಲ್ಲಿಕಾಯಿಗಳ ಮಳೆಯನ್ನು ಸುರಿಸಿದಳು. ಈ ಸಮೃದ್ಧಿಯನ್ನು ನಿಮ್ಮ ಜೀವನದಲ್ಲಿ ತರಲು ಅನುಸರಿಸಬೇಕಾದ 3 ರಹಸ್ಯ ವಿಧಿಗಳು ಹೀಗಿವೆ. ವಿಧಿ 1. ದಾನಪಾತ್ರೆ. ಸಮೃದ್ಧಿಯ ಸಂಕೇತ. ಪ್ರಕೃತಿಯ ನಿಯಮದಂತೆ ಮುಚ್ಚಿದ ಮುಷ್ಟಿಯೊಳಗೆ ಏನೂ ಬರುವುದಿಲ್ಲ, ತೆರೆದ ಕೈಗೆ ಮಾತ್ರ ಪಡೆಯಲು ಸಾಧ್ಯ. ನಾಳೆಯಿಂದಲೇ ನಿಮ್ಮ ದೇವರ ಕೋಣೆಯಲ್ಲಿ ಒಂದು ಚಿಕ್ಕ ಡಬ್ಬಿ ಇಟ್ಟು ಅದಕ್ಕೆ ಅಕ್ಷಯ ಪಾತ್ರೆ ಎಂದು ಹೆಸರಿಡಿ. ಪ್ರತಿದಿನ ಪೂಜೆಯ ವೇಳೆ ಕನಿಷ್ಠ 1 ರೂಪಾಯಿ ಅಥವಾ 1 ಹಿಡಿ ಅಕ್ಕಿಯನ್ನು ಅದಕ್ಕೆ ಹಾಕಿ, ತಾಯಿ, ನೀನು ನನಗೆ ಕೊಟ್ಟಿದ್ದರಲ್ಲಿ 1 ಭಾಗವನ್ನು ನಿನಗೆ ನೀಡುತ್ತಿದ್ದೇನೆ ಎಂದು ಸಂಕಲ್ಪ ಮಾಡಿ. ತಿಂಗಳ ಕೊನೆಯಲ್ಲಿ ಆ ಹಣವನ್ನು ದೇವಸ್ಥಾನದ ಅನ್ನದಾನಕ್ಕೆ ಅಥವಾ ಬಡವರಿಗೆ ನೀಡಿ. ಕೊಡುವ ಮನಸ್ಸು ಇರುವವರ ಮನೆಗೆ ಸಂಪತ್ತು ಹರಿದು ಬರಲೇಬೇಕು. ವಿಧಿ 2. ಲಕ್ಷ್ಮಿ ಆಕರ್ಷಣೆ. ಶುಚಿತ್ವ ಮತ್ತು ಸುಗಂಧಲಕ್ಷ್ಮಿ ಎಂದರೆ ಕೇವಲ ಹಣವಲ್ಲ, ಅವಳು ಶುಚಿತ್ವ ಮತ್ತು ಅಲಂಕಾರ ಪ್ರಿಯೆ. ಎಲ್ಲಿ ಕಸ ಮತ್ತು ಕೆಟ್ಟ ವಾಸನೆ ಇರುವುದಿಲ್ಲವೋ ಅಲ್ಲಿ ಲಕ್ಷ್ಮಿ ವಾಸಿಸುತ್ತಾಳೆ. ಪ್ರತಿದಿನ ಮನೆಯ ಮುಖ್ಯ ದ್ವಾರವನ್ನು ಸ್ವಚ್ಛವಾಗಿಟ್ಟು ಅರಿಶಿನ ಕುಂಕುಮ ಹೂವು ಇಡಿ. ವಾರಕ್ಕೆ 2 ಬಾರಿ ಕಲ್ಲು ಉಪ್ಪು ಹಾಕಿದ ನೀರಿನಿಂದ ಮನೆ ಒರೆಸಿ. ಮುಖ್ಯವಾಗಿ ಮನೆಯ ಗೃಹಿಣಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಹಣೆಗೆ ಬೊಟ್ಟು ಇಟ್ಟುಕೊಂಡು ಕಳೆಯಿಂದ ಇರಬೇಕು. ಗೃಹಿಣಿ ಕಳೆಗುಂದಿದರೆ ಮನೆಯ ಐಶ್ವರ್ಯವು ಕಳೆಗುಂದುತ್ತದೆ. ಮನೆಯಲ್ಲಿ ಸದಾ ಸುಗಂಧವಿರಲಿ. ವಿಧಿ 3. ಸಂಧ್ಯಾಕಾಲದ ಪ್ರಾರ್ಥನೆ. ಸೂರ್ಯ ಮುಳುಗುವ ಸಂಜೆ 6ರಿಂದ 6:30 ಗೋಧೂಳಿ ಸಮಯ ಲಕ್ಷ್ಮೀ ಸಂಚಾರ ಮಾಡುವ ಸಮಯ. ಈ ವೇಳೆ ಮನೆಯಲ್ಲಿ ಟಿವಿ ಅಥವಾ ಜಗಳದ ಶಬ್ದ ಇರಬಾರದು. ದೇವರ ಕೋಣೆಯಲ್ಲಿ ತುಪ್ಪದ ದೀಪ ಹಚ್ಚಿ ಕನಕಧಾರಾ ಸ್ತೋತ್ರವನ್ನು ಕೇಳಿಸಿಕೊಳ್ಳಿ ಅಥವಾ ಪಠಿಸಿ. ಆ ಸ್ತೋತ್ರದ ಪ್ರತಿಯೊಂದು ಅಕ್ಷರದ ಕಂಪನವು ನಿಮ್ಮ ಮನೆಯ ದಾರಿದ್ರ್ಯವನ್ನು ಮತ್ತು ನಕಾರಾತ್ಮಕ ಶಕ್ತಿಯನ್ನು ಹೊಡೆದು ಹಾಕುತ್ತದೆ. ಈ 3 ನಿಯಮಗಳನ್ನು ಸತತವಾಗಿ 48 ದಿನಗಳ ಕಾಲ, ಅಂದರೆ 1 ಮಂಡಲದ ಕಾಲ ಶ್ರದ್ಧೆಯಿಂದ ಪಾಲಿಸಿ. ಆಗ ನಿಮ್ಮ ಜೀವನದಲ್ಲಿ ಅವಕಾಶಗಳ ಮಳೆ ಸುರಿಯುತ್ತದೆ, ಆದಾಯದ ದಾರಿಗಳು ತೆರೆದುಕೊಳ್ಳುತ್ತವೆ, ವ್ಯಾಪಾರದಲ್ಲಿ ಲಾಭವಾಗುತ್ತದೆ ಮತ್ತು ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತದೆ. ಇದು ಆದಿಶಂಕರಾಚಾರ್ಯರ ವಾಗ್ದಾನ ಮತ್ತು ಲಕ್ಷ್ಮಿಯ ಅನುಗ್ರಹ. ನಿಮ್ಮ ಸಂಕಲ್ಪ ಸಿದ್ಧಿಸಲಿ. ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಕಷ್ಟದಲ್ಲಿರುವವರಿಗೂ ಶೇರ್ ಮಾಡಿ.